ಉಪ್ಪಿಗಿಂತ ಬೇರೆ ರುಚಿ ಇಲ್ಲ. ಆದರೆ ಕೊಟ್ಟಿರೋ ಐಟಮಲ್ಲಿ ಉಪ್ಪೇ ಇಲ್ಲ ಅಂದರೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಪೇಜ್. ಇವತ್ತು ನಾನು ದೋಸೆ ಅಡ್ಡಾಗೆ ಬಂದಿದ್ದೀನಿ. ಹಾಗೆ ವಾಕಿಂಗ್ ಹೋಗಬೇಕಾದ್ರೆ ನನಗೆ ಮೋಮೋಸ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಯಿತು. ಹಾಗಾಗಿ ಫುಡ್ ಸ್ಟ್ರೀಟಿಗೆ ಹೋದೆ. ನಮ್ಮ ಚಿಕ್ಕಮಂಗ್ಳೂರು ವಿಜಯಪುರಕ್ಕೆ ಹೋದೆ ಆ್ಯಂಡ್ ಅಲ್ಲಿ ಮೋಮೋಸ್ ಶಾಪ್ ಕ್ಲೋಸ್ ಆಗಿತ್ತು. ಸೊ ನಾನು ಹಾಗೆ ದೋಸೆ ಅಡ್ಡಾಗೆ ಬಂದೆ. ಇಲ್ಲಿ ಕೇಳಿದೆ, ಲೈಕ್ ವೆರೈಟಿ ಆಫ್ ದೋಸೆಗಳಿತ್ತು, ಯಾವ್ದು ತೊಗೊಳ್ಲಿ ಅನ್ನೋ ಕನ್ಫ್ಯೂಷನ್ ಇತ್ತು. ಸೊ ನಾನು ಹಾಗಾಗಿ ಅವರಿಗೆ ಕೇಳಿದೆ, ನಿಮ್ಮಲ್ಲಿ ಏನು ದೋಸೆ ಸ್ಪೆಷಲ್ ಇದೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಪಿಜ್ಜಾ ದೋಸೆ ಸ್ಪೆಷಲ್ ಇದೆ ನಮ್ಮಲ್ಲಿ ಅಂತ. ಓಕೆ, ಒಂದು ಪಿಜ್ಜಾ ದೋಸೆ ಆರ್ಡರ್ ಮಾಡಿದೆ. ಹಾಗೆ ಅವ್ರ ಮೇಕಿಂಗ್ ಕೂಡ ನಾನು ವ್ಲಾಗ್ ಮಾಡ್ಕೊತಾ ಇದ್ದೆ. ನೋಡೋಕ್ಕೆ ತುಂಬಾ ಕಲರ್ಫುಲ್ಲಾಗಿತ್ತು ದೋಸೆ. ಕಾರ್ನ್, ಚೀಸ್ ಎಲ್ಲ ಹಾಕಿದ್ರು. ಸೊ ಟೇಸ್ಟ್ ಹೇಗಿರುತ್ತೆ? ಪಿಜ್ಜಾಕ್ಕಿಂತ ಚೆನ್ನಾಗಿರುತ್ತಾ? ಯೂಶ್ವಲಿ ನಾನು ಮಸಾಲೆ ದೋಸೆ ಅದೆಲ್ಲ ನಾನು ಇಷ್ಟಪಡ್ತೀನಿ. ಸೊ ಇದನ್ನು ಟ್ರೈ ಮಾಡೋಣ ಅಂತ ನಾನು ಫಸ್ಟ್ ಟೈಮ್ ಇದು ಪಿಜ್ಜಾ ದೋಸೆ ಟ್ರೈ ಮಾಡ್ತಾಯಿದ್ದೆ. ಆ್ಯಂಡ್ ಟೇಸ್ಟ್ ಹೇಗಿದೆ ಅಂತ ನೋಡೋಕ್ಕೆ ನನಗೆ ಅಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೆ. ಸೊ ಬನ್ನಿ ಈಗ ರುಚಿ ನೋಡೋಣ. ತುಂಬ ಬಿಸಿ ಅಂದರೆ ಬಿಸಿ ಇತ್ತು. ನಾನು ಅಂದ್ಕೊಂಡೆ ಕ್ರಿಸ್ಪಿ ಇರುತ್ತೆ ಅಂತ, ಬಟ್ ಚೀಸ್ ಎಲ್ಲ ಮೆಲ್ಟಾಗಿ ಅದು ಸ್ವಲ್ಪ ಸಾಫ್ಟ್ ಆಗಿತ್ತು. ಅದ್ರ ಜೊತೆಗೆ ಕೊಕೊನಟ್ ಚಟ್ನಿ ಮತ್ತು ಸಾಸ್ ಕೊಟ್ಟಿದ್ದರು. ಈ ವೆದರಿಗೆ ಬಿಸಿ ಬಿಸಿ ದೋಸೆ ತಿಂತಾ ಇದ್ದರೆ ಆಹಾ. ಸೊ ಫಸ್ಟ್ ಬೈಟ್ ಸಾಸಲ್ಲಿ ಡಿಪ್ ಮಾಡ್ಕೊಂಡು ತಿಂದೆ. ಟೇಸ್ಟ್ ನೋಡ್ತಾ ಇದ್ದೀನಿ, ಉಪ್ಪೇ ಇಲ್ಲ. ಓ, ಏನಿದು ಉಪ್ಪಿಲ್ಲದೆ ರುಚಿನೇ ಬರ್ತಿಲ್ಲ ನನಗಂತೂ. ತುಂಬ ಡಿಸಪಾಯಿಂಟ್ ಆಯಿತು. ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ನಾರ್ಮಲ್ ಪಿಜ್ಜಾನೇ ಬೆಸ್ಟ್ ಅಂದ್ಕೊಂಡಿದ್ರಕ್ಕಿಂತ. ಪಾಪ ಅವರು ಉಪ್ಪಿಲ್ಲ ಅಂದಾಗ ದೋಸೆನ ರೀಪ್ಲೇಸ್ ಮಾಡಿಕೊಡ್ತೀನಿ ಅಂದರು. ಬಟ್ ನಾನು ಫುಡ್ನ ವೇಸ್ಟ್ ಮಾಡಬಾರ್ದು ಅಂತ ಅದೇ ದೋಸೆನ ತಿನ್ಕೊಂಡು ಬಂದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.